ಅದಕ್ಕೆ ಪ್ರೀ ಪ್ಲಾನ್ ಅನ್ನೋದು ಇರುತ್ತೆ, ಅದೆಲ್ಲವನ್ನ ಮಾಡ್ಕೊಂಡು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಗೊತ್ತಾಗ್ತಾ ಇರೋದು ಸ್ಪಷ್ಟವಾಗಿ ಈ ಗ್ಯಾರಂಟಿಯ ಖಜಾನೆಯನ್ನು ತುಂಬಿಸಿಕೊಳ್ಳೋದಕ್ಕೆ ಇದೆಲ್ಲವೂ ಕೂಡ ಸಂಕಷ್ಟ ಆಗ್ತಾ ಇದೆ ಅಂತೇಳಿ ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಭರವಸೆಯ ಸಂಸ್ಥಾಪಕರಾಗಿರುವಂತಹ ಸುನಿಲ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ರತ್ನ ಭಾರತ ರೈತ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂಥ ಲಕ್ಷ್ಮಣ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ರೈತ ಮುಖಂಡರಾಗಿರುವಂಥ ನಾರಾಯಣ ರೆಡ್ಡಿ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ನೇರವಾಗಿ ನಾನು ರಾಜ್ಯಾಧ್ಯಕ್ಷರಾಗಿರುವಂಥ ಲಕ್ಷ್ಮಣ್ ಹತ್ರ ಹೋಗ್ತೀನಿ. ಹೇಗಿದೆ ಅಂದರೆ ಈಗ ಹೈನುಗಾರರ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಬದುಕು ಹೇಗಿದೆ? ಸರ್, ಬಹಳ ಮುಖ್ಯವಾಗಿ ಇವತ್ತಿನ ಜಿನ್ಯೂಸ್ಗೆ ಧನ್ಯವಾದಗಳು, ರೈತರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಾ. ಆಮೇಲೆ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಹೇಳ್ಬೇಕಂತಂದರೆ ಸರ್ಕಾರ 622 ಕೋಟಿ ರೂಪಾಯಿ ಇವತ್ತಿನ ದಿನ ಹೈನುಗಾರಿಕೆ ಒಂದು ದುಡ್ಡನ್ನು ಬ್ಯಾಲೆನ್ಸ್ ಇಟ್ಕೊಂಡಿದೆ ಅಂತಕ್ಕಂಥದ್ದು, ಬಾಕಿ ಉಳಿಸ್ಕೊಂಡಿದೆ ಅಂತಕ್ಕಂಥದ್ದು. ನಾವು ಇವತ್ತಿನ ದಿನ ನೇರವಾಗಿ ಹೇಳ್ಬೇಕಂತಂದರೆ ವ್ಯವಸಾಯ ಅಂದರೆ ಇವತ್ತಿನ ದಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ವ್ಯವಸಾಯ ಅಂದರೆ ನೀನು ಸಹಾಯ ನಾನು ಸಹಾಯ ಮನೆ ಮಂದಿ ಎಲ್ಲ ಸಹಾಯ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದೆ. ಭಾಳ ಮುಖ್ಯವಾಗಿ ಇವತ್ತಿನ ದಿನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜನ ಇವತ್ತೇನು 1.5 ಕೋಟಿ 2 ಕೋಟಿ ಜನ ಇವತ್ತಿನ ದಿನ ಬರೀ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಂದರೆ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಹಾಲು. ಇವತ್ತಿನ ದಿನ ಭಾಳ ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂಥದ್ದು ಹೈನುಗಾರಿಕೆ. ಸೊ ಅದನ್ನು ಭಾಳ ಮುಖ್ಯವಾಗಿ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಸರ್ಕಾರಕ್ಕಿದೆ. ಅದಾಗಿ ಸಮೇತ ಇವತ್ತಿನ ದಿನ ಪ್ರೋತ್ಸಾಹಧನ ಅಂತಕ್ಕಂಥದ್ದು ಏನು 5 ರೂಪಾಯಿ ಇವರು ಕೊಡ್ತಿದ್ರು, ಅದನ್ನು ಇವತ್ತಿನ ದಿನ ಕೆಲವು ತಿಂಗಳಿಂದ ಇದನ್ನು ಉಳಿಸ್ಕೊಂಡು ಮಾಡಿದ್ದಾರೆ. ಅದರಿಂದ ಏನಾಗ್ತಾ ಇದೆ ಅಂತಂದರೆ ಹಳ್ಳಿ ಭಾಗಗಳಲ್ಲಿ ಇವತ್ತಿನ ದಿನ ಜಾನುವಾರುಗಳನ್ನ ಕಟ್ಟಿ ಅದಕ್ಕೆ ಮೇವುಗಳನ್ನು ಹಾಕಿ ಇವತ್ತಿನ ದಿನ ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂಥ ಅವರ ಸಂಖ್ಯೆ ದಿನನಿತ್ಯ ಕಡಿಮೆ ಆಗ್ತಾ ಇದೆ. ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ, ಇವತ್ತಿನ ದಿನ ಎಲ್ಲ ಕಡೆ ಕಲುಷಿತ ಆಗಿದೆ. ಏನು ಇವತ್ತಿನ ದಿನ ಪ್ಯಾಕೆಟ್ಸು ಕೆಮಿಕಲ್ಸ್ ಹಾಲುಗಳನ್ನ ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ ಯಾಕೆಂದರೆ ಪ್ಯೂರಿಟಿ ಆಫ್ ಇರ್ತಕ್ಕಂಥದ್ದು ಹಾಲು ಇವತ್ತಿನ ದಿನ ಅಷ್ಟು ನಮಗೆ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ರೀಚ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಇದಕ್ಕೆ ನೇರವಾಗಿ ಇವತ್ತಿನ ದಿನ ಇದು ಸರ್ಕಾರನೇ ಇದರಲ್ಲಿ ಎಡವಿದೆ ಅಂತಕ್ಕಂಥದ್ದು ನಮ್ಮ ಒಂದು ಇದು. ಅದಾಗಿಯೂ ಸಮೇತ ಇವತ್ತಿನ ದಿನ ಸುಮಾರು 75ರಿಂದ 1 ಕೋಟಿ ಲಕ್ಷ ಅಷ್ಟು ಹಾಲು ಇವತ್ತಿನ ದಿನ ನಮ್ಮಲ್ಲಿ ಏನು ಇದು ಮಾಡ್ತಿದ್ದಾರೆ, ಅದರಲ್ಲಿ ಉತ್ಪಾದನೆಗಿಂತ ಅತಿ ಕಡಿಮೆ ಇವತ್ತಿನ ದಿನ ನಮ್ಮ ನಂದಿನಿ KMF ಏನಿದೆ ಇವತ್ತಿನ ದಿನ ಅದನ್ನು ತುಂಬ ಕಡಿಮೆ ರೀಚ್ ಆಗ್ತಾಯಿದೆ. ಯಾಕೆಂದರೆ ಅದರಲ್ಲಿ ಹಾಲು ಉತ್ಪಾದನೆ ಇವತ್ತಿನ ದಿನ ಹಾಲು ಸಂಕಷ್ಟ ಏನಿದೆ ರೈತರದ್ದು ಅಂತಂದರೆ, ಸೊ ಉತ್ಪಾದನೆ ಮಾಡೋದನ್ನ ವೆಚ್ಚ ಇವತ್ತಿನ ದಿನ ಅವರು 35 ರೂಪಾಯಿ 36 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಅಲ್ಲಿಗೆ ಸರಿ ಹೋಗ್ತಾ ಇದೆ, ಆ ಮೇವಿಗೆ ಹಿಂಡಿಗೆ ಬೂಸಕ್ಕೆ ಇವತ್ತಿನ ದಿನ ಅಷ್ಟಕ್ಕೆ ಸರಿ ಹೋಗ್ತಾ ಇದೆ. ಅದಾಗಿ ಇವ್ರು ಎಲ್ಲರೂ ಉಳಿಸ್ಕೋಬೇಕು ಅಂದರೆ ಏನಾದರೂ ಆ ಪ್ರೋತ್ಸಾಹದಿಂದ ಇವರು ಬದುಕ್ತಿದ್ರು. ಸೊ ಇವಾಗ ನೇರವಾಗಿ ಅದನ್ನು ಒಂದೇ ಸರಿ ಉಳಿಸ್ಕೊಂಡ್ಬಿಟ್ಟಿರೋದ್ರಿಂದ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಪ್ರೋತ್ಸಾಹಧನ ಏನು ನೀವು ಕೊಡ್ತಾ ಇದ್ದೀರಾ ಅದನ್ನು ಇನ್ ಟೈಮ್ಗೆ ಕೊಟ್ಟರೆ ರೈತರು ಬದುಕ್ತಾರೆ. ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ನೀವು ಇದನ್ನು ಕೂಡಲೇ ಬಿಡುಗಡೆ ಮಾಡಬೇಕಂತಕ್ಕಂಥ ಒಂದು ಆಗ್ರಹನ ಮಾಡ್ತಾ ಇದ್ದೀವಿ. ನಾರಾಯಣ, ಯಾಕೆ ಸರ್ಕಾರ ಯಾಕೆ ನಿರ್ಲಕ್ಷ್ಯ ಮಾಡ್ತದೆ? ಯಾಕೆ ಬಾಕಿ ಬಿಲ್ ಕೊಡಬೇಕಾಗಿರೋದನ್ನು ಯಾಕೆ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ? ಅಲ್ಲ, ಇದನ್ನು ನೇರವಾಗಿ ಹೇಳಬೇಕಂದ್ರೆ ಸರ್ಕಾರಕ್ಕೆ ರೈತರ ಬಗ್ಗೆ ಯಾವುದೇ ರೀತಿ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಭಾಳ ಮುಖ್ಯವಾಗಿ ಇವತ್ತಿನ ದಿನ ಹಳ್ಳಿಗಳ ಪರಿಸ್ಥಿತಿ ಏನಾಗ್ತದೆ ಅಂದರೆ ಸರ್, ಪ್ರತಿ ಹಳ್ಳಿಗಳಲ್ಲಿರ್ತಕ್ಕಂಥವ್ರು ವಲಸೆ ಹೋಗ್ತಾ ಇದ್ದಾರೆ. ಯುವ ಜನತೆ ಇವತ್ತಿನ ದಿನ ವ್ಯವಸಾಯನ ಬಿಟ್ಟು ವಲಸೆ ಬರ್ತಿದ್ದಾರೆ, ಹೊರಗಡೆ ಬರ್ತಿದ್ದಾರೆ. ಇವತ್ತಿನ ದಿನ ನಾವು ಬೆಂಗಳೂರಲ್ಲಿ ನೋಡಿದ್ರೆ ಸಾಕಷ್ಟು ಜನ IT BTಗಳಿರ್ಬೋದು, ಇನ್ನೊಂದು ಸೆಕ್ಟರ್ಗಳಲ್ಲಿರ್ಬೋದು, ಪ್ರತಿಯೊಬ್ಬರೂ ಹಳ್ಳಿಗಳಿಂದ ಬಂದಿರತಕ್ಕಂಥವ್ರು. ಇದೇ ರೀತಿ ಮುಂದುವರೆದು ಬಿಟ್ಟರೆ ನಾಳೆ ದಿನ ನಮಗೆ ಅನ್ನ ಹಾಕ್ತಕ್ಕಂಥವ್ರು ಯಾರು, ಅನ್ನ ಬೆಳೆದು ಕೊಡ್ತಕ್ಕಂಥವ್ರು ಯಾರು, ಹಾಲು ಕೊಡ್ತಕ್ಕಂಥವ್ರು ಯಾರು, ಹೈನುಗಾರಿಕೆಯಲ್ಲಿ ಉಳ್ಕೊಳ್ತಕ್ಕಂಥ ರೈತರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ನಾವು ಇವತ್ತಿನ ಈ ವಲಸೆ ಹೋಗ್ತಕ್ಕಂಥದ್ದನ್ನ ತಡಿಬೇಕು ಅಂತಂದರೆ ಅಟ್ಲೀಸ್ಟ್ ಅವ್ರಿಗೆ ಲಾಭ ಇಲ್ಲದೆ ಹೋದ್ರೂ ಸಮೇತ ಅಟ್ಲೀಸ್ಟ್ ಅವ್ರಿಗೆ ಬದುಕು ಕಟ್ಕೊಳ್ತಕ್ಕಂಥಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಬೆಲೆಯನ್ನು ಕೊಟ್ಟು ನಿಗದಿ ಮಾಡಿದ 5 ರೂಪಾಯಿ ಪ್ರೋತ್ಸಾಹಧನ ಅಂತಕ್ಕಂಥದ್ದು ನಿಗದಿ ಮಾಡಿರ್ತಕ್ಕಂಥದ್ದು ಅದನ್ನೇ ನೀವು ಕೊಟ್ಟಿಲ್ಲ ಅಂತಂದರೆ ಮತ್ತು ಅವ್ರಿಗೆ ಬದುಕೋದಂಗೆ, ಅವ್ರ ಕುಟುಂಬಗಳ ನಿರ್ವಹಣೆಗೆ. ಇವಾಗ ಯಾವುದೇ ಒಂದು ನೀವು ಉದಾಹರಣೆ ತಗೊಂಡ್ರೆ, ಒಂದು ಸರ್ಕಾರಿ ನೌಕರರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಎಲ್ಲನೂ ಸರ್ಕಾರ ಕೊಡುತ್ತೆ. ಅವನು ಮನುಷ್ಯ, 4 ಜನಕ್ಕೆ ಅನ್ನ ಆಗ್ತಕ್ಕಂಥವನು ಮನುಷ್ಯ ಅಂತ ಮಿನಿಮಮ್ ನೀವು ಪರಿಗಣನೆ ಮಾಡದೇ ಇದ್ರೆ ಸರ್ಕಾರಗಳು, ರೈತರು ಬದುಕೋದು ಹೇಗೆ? ಇವತ್ತಿನ ದಿನ ಹಸು ಕಟ್ತಕ್ಕಂಥದ್ದು, ಹೈನುಗಾರಿಕೆಯಲ್ಲಿ ಉಳ್ಕೊಳ್ತಕ್ಕಂಥದ್ದು ಅತಿ ದೊಡ್ಡ ಚಾಲೆಂಜ್. ಒಂದು ಹಸು ಕಟ್ತಕ್ಕಂಥದ್ದು, ಹಸು ಸಾಕ್ತಕ್ಕಂಥದ್ದು ಇವತ್ತಿನ ಪರಿಸ್ಥಿತಿಗೆ ತುಂಬ ಕಷ್ಟ. ಅಂಥ ಕಷ್ಟದಲ್ಲೂ ಸಮೇತ ಹೈನುಗಾರಿಕೆ ನಂಬಿ ಇವತ್ತಿನ ದಿನ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ರೈತರ ಒಂದು ಕಡೆಗಣನೆ ಈ ಸರ್ಕಾರ ಮಾಡ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ನಾವು ನೇರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಪ್ರೋತ್ಸಾಹಧನನ ಇನ್ನೂ ಹೆಚ್ಚಳ ಮಾಡಬೇಕು. ಈ 5 ರೂಪಾಯಿಯಿಂದ ಇವತ್ತಿನ ದಿನ ಏನು ರೈತರು ಉಳ್ಕೋಬೋದು ಅಷ್ಟೇ, ಬದುಕೋಕ್ಕಾಗಲ್ಲ. ಹಾಗಾಗಿ ಪ್ರೋತ್ಸಾಹಧನನೂ ಹೆಚ್ಚಳ ಮಾಡಬೇಕು. ಬಾಕಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಒಂದು ಅನುದಾನ 622 ಕೋಟಿ ಏನಿದೆ, 622 ಕೋಟಿನೂ ಕೂಡಲೇ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ನಾವು. ಸರ್, ಈಗ ಒಂದು ಹಸು ಎಷ್ಟು ಲೀಟರ್ ಹಾಲು ಕೊಡುತ್ತೆ? ಅದರಿಂದ ಕೊಡ್ತಾರೆ. ಅವ್ರ ಲಾಭ ಇದೆ, ಇವ್ರ ಲಾಭ ಇಲ್ಲ ಅಂದರೆ ನಾವು ಯಾರು ಒಪ್ಪಬೇಕು? ಆ ಒಂದು ಪರಿಸ್ಥಿತಿ ಬಂದಿದೆ. ಸರ್ಕಾರ ಇದೊಂದೇ ವಿಷಯ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ರೈತನ ಕಡೆಗಣಿಸ್ಕೊಂಡು ಬರ್ತಾ ಇದೆ.
ಮುಂದಿನ ತಿಂಗಳಲ್ಲಿ ಅದರ ಪರಿಣಾಮ ಸಿಗುತ್ತೆ. ಬೇರೆ ಬೇರೆ ದೇಶದಿಂದ ಭಿಕ್ಷೆ ಬಿಡಬೇಕು. ಅಮ್ಮ ತಾಯಿ ನನಗೆ ಯಾರು ಬಾಂಗ್ಲಾದೇಶದಲ್ಲಿ ಮೊನ್ನೆ 50,000 ಟನ್ನು ಅಕ್ಕಿ ಕಳಿಸಿ ಅಂತ ಹೇಳಿದ್ರಲ್ಲ ಬಾಂಗ್ಲಾದೇಶ, ಆ ಪರಿಸ್ಥಿತಿ ಭಾರತ ದೇಶ ಬರ್ತದೆ. ಆಮೇಲೆ ಬಹಳ ಮುಖ್ಯವಾಗಿ ಇವತ್ತೇನಾಗಿದೆ, ಕರ್ನಾಟಕದಲ್ಲಿ ಕೇವಲ ನಂದಿನಿ KMFಗೆ ಇದಕ್ಕೆ ಮಾತ್ರನೇ ಹಾಲು ಕೊಡ್ತಲ್ಲ ರೈತರು. ತಿರುಮಲ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಭಾಗದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಇದಕ್ಕೂ ರೈತರು ಹಾಲು ಕೊಡ್ತಾ ಇದ್ದಾರೆ ಅಂತಂದರೆ, ಸೊ KMF ಅಂತ ಕಂಪನಿ ಇವತ್ತಿನ ಇಲ್ಲಿ ರೈತರಿಗೆ ನೀವು ಸ್ಪಂದಕ್ಕೆ ಆಗ್ತಾ ಇಲ್ಲ, ಅಂದರೆ ರೈತರ ಜೊತೆಗೆ ನೀವು ಒಂದು ಇದನ್ನು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಅಲ್ಲೆಲ್ಲೋ ಎಡವಿದ್ದೀರ ಅಂತಕ್ಕಂಥದ್ದನ್ನ ನೇರವಾಗಿ ತೋರಿಸ್ತಾ ಇದೆ. ಆಮೇಲೆ KMF ಅಲ್ಲಿ ಇವತ್ತಿನ ಎಷ್ಟು ಇದಿದೆ ಅಂದರೆ ಅವ್ಯವಹಾರ, ಅಲ್ಲಿ ಸುಮಾರು 70 ಲಕ್ಷ 80 ಲಕ್ಷ ಲೀಟರ್ ಇವತ್ತಿನ ಹಾಲನ್ನ ನೇರವಾಗಿ ಗ್ರಾಹಕರು, ಅಂದರೆ ಅದನ್ನು ಏಜೆಂಟ್ಸ್ ಇರ್ತಾರಲ್ಲ ಸರ್, ಏಜೆಂಟ್ಸು ತಲುಪಿಸ್ತಕ್ಕಂಥವ್ರು ಅವ್ರಿಗೆ ಯಾವುದೇ ರೀತಿ ಸುರಕ್ಷತೆ KMF ಕಡೆಯಿಂದ ಕೊಟ್ಟಿಲ್ಲ. ಇವಾಗ ಮಿನಿಮಮ್ ಒಬ್ಬ ಎಂಪ್ಲಾಯ್ಗೆ ESI PF ಅವನಿಗೆ ಏನಾದರೂ ಇನ್ಶೂರೆನ್ಸ್ ಮಾಡಿಸಿರ್ತಕ್ಕಂಥದ್ದು ಅದೆಲ್ಲ ಇರುತ್ತೆ. ರಾತ್ರಿ ಇವತ್ತಿನ ದಿನ ಹಾಲು ಡೆಲಿವರಿ ಆಗ್ತಕ್ಕಂಥದ್ದು ಮುಂಜಾನೆಯಲ್ಲಿ ಆದಷ್ಟು ಗಾಡಿಗಳು ಓಡಿಸ್ಕೊಂಡು ಇವತ್ತಿನ ದಿನ ಇವರು ಹಾಲನ್ನ ಸರಬರಾಜು ಮಾಡ್ತಕ್ಕಂಥವ್ರಿಗೆ ಯಾವುದೇ ಒಂದು ಸುರಕ್ಷತಾ ಕ್ರಮಗಳನ್ನ ಕೊಟ್ಟಿಲ್ಲ. ಅದರಲ್ಲೂ ಎಡುತ್ತಾರೆ. ಇವತ್ತಿನ ದಿನ ಅವ್ರನ್ನೆಲ್ಲ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೆ ಆದರೆ ಹಾಲಿನ ಸರಬರಾಜು ಇನ್ನಷ್ಟು ಮಾಡ್ತಾರೆ. ಆ KMF ಅಂತ ಕಂಪನಿಗೆ ಬರೀ ಹಾಲಿನಿಂದ ಅಲ್ಲ ಸರ್, ಹಾಲಿನ ಪ್ರಾಡಕ್ಟ್ಸ್ ಏನಿದೆ ಇವತ್ತಿನ ದಿನ ತುಪ್ಪ ಇರ್ಬೋದು, ಅಣ್ಣವ್ರು ಹೇಳ್ದಂಗೆ, ಮತ್ತು ಈ ಹಾಲು ಫುಡ್ ಪ್ರಾಡಕ್ಟ್ಸ್ ಎಷ್ಟೊಂದಿದೆ, ತುಪ್ಪ ಸಾಕಷ್ಟು ಸಾವಿರಾರು ಪ್ರಾಡಕ್ಟ್ಸ್ ಮಾಡಿದ್ದಾರೆ ನಂದಿನಿಯಲ್ಲಿ. ಬೆಳಗಾವಿ ಕುಂದ ಅಂತಕ್ಕಂಥದ್ದು, ಮತ್ತು ಏನು ಪೇಡ, ಇವೆಲ್ಲ ಮಾಡಿದ್ದಾರೆ. ಇವೆಲ್ಲನೂ ಅತಿ ಹೆಚ್ಚು ಲಾಭ ಗಳಿಸ್ತಾ ಇರ್ತಕ್ಕಂಥದ್ದು ಹಾಲಿಂದನೇ. ಇದ್ರದ್ದು ಮೂಲ ಯಾವುದು ಅಂತಂದರೆ ಹಾಲು. ಸೊ ನೀವು ಅದನ್ನು ಕಡೆಗಣಿಸೋದಾದರೆ, ನಾನು ನೇರವಾಗಿ ಇವತ್ತಿನ ದಿನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾವಂತರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಸರ್. ಇದ್ರಿಂದ ಕೇವಲ ಇದು ರೈತರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಅಲ್ಲ. ಇವತ್ತಿನ ದಿನ ಹಾಲು ಅಂತಕ್ಕಂಥದ್ದು ಅಮೃತಕ್ಕೆ ಸಮಾನ, ಪ್ರತಿಯೊಬ್ಬರಿಗೂ ಅತ್ಯವಶ್ಯಕತೆ ಇದೆ. ಇವತ್ತಿನ ನಾವು ಬದಲಾಗಿರೋಂಥ ಈ ಒಂದು ಲೈಫ್ ಸ್ಟೈಲಲ್ಲಿ ತಾಯಿ ಎದೆಯಲ್ಲಿ ಇವತ್ತಿನ ದಿನ ಮಕ್ಕಳಿಗೆ ಹಾಲನ್ನ ಕೊಡೋಕ್ಕಾಗದೇ ಇರತಕ್ಕಂಥಷ್ಟು ಸಂಕಷ್ಟ ಇವತ್ತು ಎದುರಾಗಿದೆ. ಯಾಕೆಂದರೆ ನಾವು ತಿಂತಾ ಇರ್ತಕ್ಕಂಥ ಊಟ ಅದರಲ್ಲಿ ಅಂಥ ಪೌಷ್ಟಿಕತೆ ಇಲ್ಲ ಇವತ್ತಿನ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ರೈತರಿಗೆ ಸರಿಯಾದ ಸಮಯಕ್ಕೆ ಒಳ್ಳೆ ನೀವು ಒಂದು ಬೀಜಗಳು, ಗೊಬ್ಬರಗಳು, ಮತ್ತು ಅದಕ್ಕೆ ಹಿಂಡಿ ಬೂಸ ಇವತ್ತೇನು ಹೇಳಿದೆ ಅದನ್ನೆಲ್ಲ ನೀವು ಪ್ಯೂರಿಟಿ ಇರಬೇಕು. ಅದರಲ್ಲೂ ಕಲಬೆರಕೆ. ಇವತ್ತಿನ ದಿನ 20 ಲೀಟ್ರ್ ಕೊಡ್ತಕ್ಕಂಥ ಹಸು ಇವತ್ತಿನ ದಿನ 10 ಲೀಟ್ರ್ ಹಾಲು ಕೊಡ್ತಾ ಇದೆ. ಇದನ್ನೆಲ್ಲ ಪ್ರಶ್ನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಇವತ್ತಿನ ದಿನ ರೈತರ ಸಂಕಷ್ಟಗಳು ಸಾಕಷ್ಟಿದೆ. ಸೊ ಹಾಗಾಗಿ KMF ಇವತ್ತಿನ ದಿನ ಇಷ್ಟೆಲ್ಲ ಲಾಭ ಗಳಿಸ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಯಾಗಿ ಇವರು ಸಮೇತ ಪ್ರೆಷರ್ ಆಗಬೇಕು ಸರ್ಕಾರದ ಮೇಲೆ. ತಪ್ಪೇನಿದೆ? ಇವತ್ತಿನ ದಿನ ಲಕ್ಷಾಂತರ ಜನ ಇವತ್ತಿನ ದಿನ ಅಲ್ಲಿ ಕೆಲಸ ಮಾಡ್ತಾರೆ, ಲಾಭ ತಗೊಳ್ತಿದ್ದಾರೆ, ಅವರು ಸಮೇತ ಒತ್ತಡ ಆಗಬೇಕು. ಸರ್ಕಾರಗಳು ಇವತ್ತಿನ ದಿನ, ನಾನು ನೇರವಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡೋದಾದ್ರೆ, ಹೈನುಗಾರಿಕೆ ಸಚಿವರ ಹೆಸರು ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇದು ವಾಸ್ತವಾಂಶ. ವೆಂಕಟೇಶ್ ಅವರು ಅಲ್ಲಿ ಫೋಟೋ ಹಾಕಿದ್ರೆ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ನಾವು ಗೂಗಲಲ್ಲಿ ಹುಡ್ಕೋಬೇಕು ಇವತ್ತಿನ ಪಶುಸಂಗೋಪನಾ ಸಚಿವರು ಯಾರಿದ್ದಾರೆ ಅಂತ ದುರಂತದಲ್ಲಿದ್ದೀವಿ. ಹಾಗಾಗಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ರೈತರಿಗೆ ನೇರವಾಗಿ ಸಿಗುತ್ತೆ ಅಂತಕ್ಕಂಥ ಒಂದು ಗ್ಯಾರಂಟಿನೇ ಇಲ್ಲ ಇವತ್ತಿನ ದಿನ ವ್ಯವಸಾಯ ಪದ್ಧತಿಯಲ್ಲಿ. ಹಾಗಾಗಿ ಬೆಂಗಳೂರಿನಲ್ಲಿ ನೆಕ್ಸ್ಟ್ ಎಲ್ಲ ಯಾವ ರೀತಿ ಆಗ್ಬಿಡುತ್ತದೆ, ಕಾರ್ಪೊರೇಟ್ ಕಂಪನಿಗಳು ಇವತ್ತಿನ ದಿನ ಅಣ್ಣವ್ರು ಹೇಳ್ದಂಗೆ ನಾರಾಯಣಣ್ಣ ನೆಕ್ಸ್ಟ್ ಎಲ್ಲ ಒಂದು ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ, ಬೆಳಿಗ್ಗೆಗೆ ಈ ಟ್ಯಾಬ್ಲೆಟ್ ಹಾಕೋಬಿಡಿ ಒಂದು ಗ್ಲಾಸ್ಗೆ ಹಾಲು ಆಗ್ಬಿಡುತ್ತೆ ಅಂತ. ನೀವೆಲ್ಲ ನೋಡಿರ್ಬೋದು ರೈಲ್ವೆ ಸ್ಟೇಷನ್ಸಲ್ಲಿ ಎಷ್ಟೊಂದು ಮಾಫಿ ಆಗ್ಬಿಟ್ಟಿದೆ ಇವತ್ತೇ. ಕೆಮಿಕಲ್ಸ್ ರೈಲ್ವೆ ಸ್ಟೇಷನಲ್ಲಿ ಯಾವುದೋ ದಯವಿಟ್ಟು ಕಾಫಿ ಕುಡಿಬೇಡಿ, ಟೀ ಕುಡಿಬೇಡಿ, ಕಲಬೆರಕೆ ಅಂತ. ಎಲ್ಲಿ ಸಿಗುತ್ತೆ ಹಾಲು ಇವತ್ತು ಉತ್ಪಾದನೆ ಮಾಡೋಕ್ಕೆ ರೈತರಿಲ್ಲ, ರೈತರು ನುಡಿಸ್ಕೊಳ್ಳೋಂಥ ಯೋಗ್ಯತೆ ಸರ್ಕಾರಗಳಿಗಿಲ್ಲ. ಆ ಕಾರಣ ಇವತ್ತಿನ ದಿನ ಮುಂಬರುವ ದಿನಗಳಲ್ಲಿ ಬೆಂಗಳೂರಿನಲ್ಲೂ ಸಮೇತ ಹಾಲು ಬದಲಾಗಿ ನಾವು ಕೆಮಿಕಲ್ಸ್ ಅಂದರೆ ವಿಷದ ಪದಾರ್ಥಗಳನ್ನ ತಿನ್ನಬೇಕಾದಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಯುವಜನತೆ ಎಚ್ಚೆತ್ಕೊಂಡು ವ್ಯವಸಾಯದ ಕಡೆ ಗಮನ ಕೊಡಬೇಕು. ವ್ಯವಸಾಯ ಯಾರು ಮಾಡ್ತಾ ಇದ್ದಾರೋ ಅವ್ರನ್ನ ಉಳಿಸ್ಕೊಳ್ತಕ್ಕಂಥ ಗಮನನ ಸರ್ಕಾರ ಕೊಡಬೇಕು. ಸುನಿಲ್ ಅವರೀಗ ಈ ಗ್ಯಾರಂಟಿ ಅಷ್ಟೇ ಲಕ್ಷ್ಮಣ್ ಸರ್, ಈಗ ಈ ಸರ್ಕಾರ ಸಂಕಷ್ಟದಲ್ಲಿರೋದು ಯಾಕೆ ಅಂತೇಳಿ ಈಗ ಶಾಸಕರೇ ಆರೋಪವನ್ನು ಮಾಡ್ತಾ ಇರೋವಂಥದ್ದು ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ, ಅದು ಒಂದು ಕಡೆ. ಈಗ ಮತ್ತೆ ರೈತರಿಗೆ ಸಮಸ್ಯೆ ಅಂದರೆ ಪ್ರಾಪರ್ ಪ್ಲಾನ್ ಇಲ್ಲದೇನೆ ಈ ರೀತಿ ಎಡವಟ್ಟನ್ನು ಮಾಡ್ಕೊಳ್ತಾ ಹೇಗೆ ಅಂತೇಳಿ, ಅಥವಾ ಈ BJPಯ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೆಲವೊಂದಿಷ್ಟು ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ, ಅದೆಲ್ಲವೂ ಕೂಡ ಹೊರೆ ಆಗ್ತಿದೆ ಅನ್ಸುತ್ತಾ ಹೇಗೆ? ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದರೆ, ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಂದರೆ, ಸೊ ನಮ್ಮಲ್ಲಿ ಬದಲಾವಣೆ ತೊಗೊಂಡ್ರು ಜನ. ಸ್ಟೇಟಲ್ಲಿ ಒಂದೇ ಗೌರ್ಮೆಂಟ್ ಇರಬೇಕು, ಸೆಂಟ್ರಲಲ್ಲಿ ಒಂದೇ ಗೌರ್ಮೆಂಟ್ ಇರಬೇಕು, ಅನುದಾನ ಈಸಿಯಾಗಿ ಬಂದ್ಬಿಡ್ತದೆ. ಸೊ ಅವಾಗ ಪ್ರತಿಯೊಂದು ಡೆವಲಪ್ಮೆಂಟ್ಸಲ್ಲಿ ಜಾಸ್ತಿ ಬೇಗ ಆಗ್ತದೆ ಅಂತಕ್ಕಂಥದ್ದು. ಸೊ ಕಳೆದ ಬಾರಿ ನಾವೇನು ಆ ನಿರೀಕ್ಷೆ ಇಟ್ಕೊಂಡಿದ್ವಿ, ಎಲ್ಲೂ ಡೆವಲಪ್ಮೆಂಟ್ಸಲ್ಲಿ ಏನೂ ಆಗಲಿಲ್ಲ. ಆ ಥರದ್ದೊಂದು ಡೆವಲಪ್ಮೆಂಟ್ಸ್ ಆಗಿದ್ದಿದ್ರೆ ಇವತ್ತಿನ ದಿನ ಸರ್ಕಾರನೂ ಬದಲಾವಣೆ ಆಗ್ತಾ ಇರಲಿಲ್ಲ. ಒಂದು. ಎರಡನೇದು ಹೇಳಬೇಕು ಅಂತಂದರೆ, ಇವತ್ತಿನ ದಿನ ಇರ್ತಕ್ಕಂಥ ಮಂತ್ರಿಗಳು ಅಥವಾ MLAಗಳು ಯಾವ ಇಲಾಖೆಯಲ್ಲಿ ಅವ್ರಿಗೆ ಅನುಭವ ಇದೆಯೋ ಆ ಒಂದು ಇಲಾಖೆ ಪದವಿನ ಅವ್ರು ಕೊಡ್ತಿಲ್ಲ, ಅವ್ರಿಗೆ ಕೊಡ್ತಿಲ್ಲ. ಈಗ ಸಪೋಸ್ ಪಾಪ ನಮ್ಮ ಇವರು ವೆಂಕಟೇಶ್ ಅವ್ರಿಗೇನೆ ಇವತ್ತಿನ ದಿನ ಈ ಒಂದು ಪದವಿ ಕೊಟ್ಟಿದ್ದಾರೆ. ಅವರು ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ರೈತರ ಜೊತೆಗೆ. ನೀವು ಯಾರಿಗಾದ್ರೂ ನಾನು ಇಲ್ಲೇ ಇರ್ತೀನಿ ಸರ್, ನೀವು ದೂರವಾಣಿ ಕರೆ ಮಾಡಿ ಯಾವುದಾದ್ರೂ ಜಿಲ್ಲೆನಲ್ಲಿ ಇರ್ತಕ್ಕಂಥ ಒಬ್ಬ ರೈತರಿಗೆ ನೀವು
ಕರೆ ಮಾಡಿ ನಿಮ್ಮ ಪಶುಸಂಗೋಪನಾ ಸಚಿವರು ಯಾರು ಅಂತ ಕೇಳಿ ಅವ್ರಿಗೆ ಗೊತ್ತೇ ಇರಲ್ಲ, ಅದ್ರ ಬಗ್ಗೆ ಮಾಹಿತಿನೇ ಇರಲ್ಲ. ಹೌದು ಹೌದು. ಆ ಒಂದು ಇಲಾಖೆ ಬಗ್ಗೆ ಇರ್ತಕ್ಕಂಥ ಮಂತ್ರಿಗಳ ಮಾಹಿತಿ ಇಲ್ಲ ಅಂತಂದರೆ ಪಾಪ ರೈತರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳಿರ್ಬೋದು, ಯೋಜನೆಗಳಿರ್ಬೋದು, ಈ ಪ್ರೋತ್ಸಾಹಧನದ ಮಾಹಿತಿ ಇರ್ಬೋದು ಹೇಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಇದು ಒಂದು ಪ್ರಶ್ನೆ. ಹಾಗೆ ಇವತ್ತಿನ ದಿನ ಮಾನ್ಯ ಇದು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಈ ಅಧಿವೇಶನದಲ್ಲಿ ಬಜೆಟ್ ಮೊನ್ನೆ ಪೂರಕವಾದ ಒಂದು ಬಜೆಟ್ನ ಮಂಡನೆ ಮಾಡಬೇಕಾದ್ರೆ ಫೆಬ್ರವರಿಯಿಂದ ಆಗಸ್ಟ್ವರೆಗೂ 2025 ಒಳಗಡೆ ಆಗಸ್ಟ್ ಒಳಗಡೆ ಸುಮಾರು 200 ಕೋಟಿ ರೂಪಾಯಿ ಇವತ್ತಿನ ಹೈನುಗಾರಿಕೆಗೆ ಒಂದು ಮೀಸಲಿಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಎಲ್ಲಿ ಮೀಸಲಿಡ್ತಾರೆ? ಬರೀ ಒಂದು ಪುಸ್ತಕದಲ್ಲೋ ಅಥವಾ ಪೇಪರ್ನಲ್ಲೋ ಮಾಹಿತಿ ಇದಕ್ಕೋಸ್ಕರ ಅಷ್ಟಕ್ಕೆ ಮೀಸಲಿಟ್ರೆ ರೈತರು ಬದುಕೋದು ಹೇಗೆ? ನಿಜವಾಗ್ಲೂ ಸಿಗಬೇಕಾಗಿರ್ತಕ್ಕಂಥದ್ದು ಅವ್ರಿಗೆ 5 ರೂಪಾಯಿ ಸಿಗ್ತಿಲ್ಲ ಅಂತಂದರೆ ರೈತರ ಪರಿಸ್ಥಿತಿ ಇವತ್ತಿನ ಆತ್ಮಹತ್ಯೆಗಳಿಗೆ ದಾರಿ ಮಾಡಿಕೊಡ್ತಾ ಇದ್ದಾವೆ. ಅದನ್ನು ತಡಿಬೇಕಾಗಿರ್ತಕ್ಕಂಥ ನಿಜವಾಗ್ಲೂ ಇರ್ತಕ್ಕಂಥ ಕಾಳಜಿ ಸರ್ಕಾರಗಳಿಗಿರ್ಬೇಕು. ಇವತ್ತಿನ ನಮ್ಮದು ಕೃಷಿ ಪ್ರಧಾನ ದೇಶ. ಕೃಷಿ ಪ್ರಧಾನ ದೇಶದಲ್ಲಿ ಕೃಷಿಕರು ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ ಅಂದರೆ ನಾಚಿಕೆಗೇಡಿನ ಸಂಗತಿ. ಎಲ್ಲೋ ಒಂದು ಕಡೆ ರೈತರ ಬಗ್ಗೆ ರೈತರ ಕಾಳಜಿ ಇಲ್ಲದೆ ಇರತಕ್ಕಂಥ ಒಂದು ನೇರವಾಗಿರ್ತಕ್ಕಂಥ ಒಂದು ಸಂದೇಶನ ಈ ಸರ್ಕಾರಗಳು ಕೊಡ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ಇವತ್ತಿನ ದಿನ ಪ್ರತಿಯೊಬ್ಬರೂ ಸಮೇತ ಸರ್ ಹಳ್ಳಿಗಳಲ್ಲಿ ರೈತರು ಒಂದು ಉಪಕಸಬನ್ನಾಗಿ ಮಾಡ್ಕೊಂಡಿದ್ದಾರೆ ಹೈನುಗಾರಿಕೆಯನ್ನು. ಹಾಗಾಗಿ ಆ ಉಪಕಸಬನ್ನು ಉಳಿಸ್ತಕ್ಕಂಥ ಕೆಲಸ, ಉಪಕಸಬು ಬಿಟ್ಬಿಟ್ಟು ಮೇನ್ ಕಸಬು ಇವತ್ತಿನ ನೀವು ಅರ್ಥ ಮಾಡ್ಕೋಬೇಕು. ಇವತ್ತಿನ ಬೆಂಗಳೂರು ಪ್ರತಿಯೊಬ್ಬರಿಗೂ ಮನುಷ್ಯ ಅಂತ ನಮಗೆ ಹಾಲಿನ ಅವಶ್ಯಕತೆ ಜಾಸ್ತಿ ಇದೆ. ಅದನ್ನು ಬಿಟ್ಟರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದನ್ನ ಪರಿಸ್ಥಿತಿ ಹೇಗೆ ಅದನ್ನು ತೀವ್ರವಾಗಿ ಅವಲೋಕನ ಮಾಡಿಕೊಂಡು ರಾಜ್ಯ ಸರ್ಕಾರ ಕೂಡಲೇ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಹಣನ ಬಿಡುಗಡೆ ಮಾಡಬೇಕಂತಕ್ಕಂಥ ಆಗ್ರಹನ ನಾವು ಮಾಡ್ತಾ ಇದ್ದೀವಿ ಸರ್. ಮನುಷ್ಯನಿಗೆ ಇನ್ನೂ ಒಂದು ಏನಾಗಿದೆ ಅಂದರೆ, ನಾವು ದುಡಿಯೋ ಅಂಥವ್ರಿಗೆ 10 ರೂಪಾಯಿ ಇದ್ದರೆ ಮಧ್ಯವರ್ತಿಗಳು ಮಾರಾಟ ಮಾಡೋರಿಗೆ 10 ರೂಪಾಯಿ ಲಾಭ ಸರ್. ಒಂದೇ ದಿನಕ್ಕೆ ನಾವು 3 ತಿಂಗಳು ಬೀಜ ಹಾಕಿ ಮಾಡ್ದಂಗೆ ಹಸಿನ ಹಾಲು ಅಷ್ಟೇ ಸರ್. ಇವತ್ತು ನಾವು ಕರೆದ 35 ರೂಪಾಯಿ ಹಸಿನ ಹಾಲು ಅಲ್ಲಿ ಹಾಕ್ತೀವಿ ಡೈರಿಗೆ, ಅದರಲ್ಲಿ ಆಗೋಂಥ ಪ್ರಾಡಕ್ಟ್ಗಳು ಎಲ್ಲ ಅವ್ರಿಗೆ ಲಾಭ ಬರ್ತೀವೋ ರೈತನಿಗೇನು ಲಾಭ ಇಲ್ಲ ಸರ್. ಅದು ರೈತನಿಗೆ ಲಾಭ ಬರೋ ಥರ ಆಗ್ಬೇಕು ಸರ್. ಅವಾಗ ರೈತನಿಗೆ ಬೈ ಪ್ರಾಡಕ್ಟ್ಗಳಲ್ಲಿ ಏನಾದರೂ ಒಂದು ಲಾಭ ಸಿಕ್ಕಿ 5 ರೂಪಾಯಿ ಪ್ರೋತ್ಸಾಹ ಧನ ಕೊಟ್ಟರೆ ಖಂಡಿತ ರೈತನು ಇದಾಗಲ್ಲ ಸರ್. ಏನಂದರೆ ಏನೋ ಬಂದಿರೋದೇನೋ ಅಲ್ಪ ಸ್ವಲ್ಪ ಬರ್ತದಲ್ಲ, ಏನೋ ಭಿಕ್ಷೆ ಬೇಡದಂಗೆ 5 ರೂಪಾಯಿ ನಾವು ಬೇಡ್ತಾ ಇದ್ದೀವಿ, ಅಷ್ಟು ಬಿಟ್ಟರೆ ಏನಿಲ್ಲ ಸರ್. ಅವ್ರಿಗೆ ಕೊಡಬೇಕಾದ್ರೆ 20 ರೂಪಾಯಿ ಕೊಡ್ಬೇಕು ಸರ್. ಅದು ಹೇಗೋ ಬದುಕಿದೆ, ಆ ಬದುಕನ್ನು ಕಟ್ತಾರೆ. ಇಲ್ಲಿ ಸೂಕ್ಷ್ಮವಾಗಿ ಒಂದು ಗಮನಿಸಿ, KMF ಅಂತಕ್ಕಂಥ ಒಂದು ಬೃಹದಾಗಾರದ ಬೆಳೆದಿರ್ತಕ್ಕಂಥ ಒಂದು ಸಂಸ್ಥೆ ಸಂಪೂರ್ಣವಾಗಿ ರೈತರು ಕೊಡ್ತಕ್ಕಂಥ ಹಾಲಿಂದ ಬದುಕ್ತಾ ಇದೆ ಅಲ್ವಾ ಸರ್? ಹೌದು. ರೈತರು ಯಾಕೆ ಸರ್ ನೆಣ ಕಂಡು ಸಾಯ್ತಾ ಇದಾರೆ? ಮತ್ತೆ ನೀವು ಅರ್ಥ ಮಾಡ್ಕೊಳ್ಳಿ, ಹಾಲನ್ನ ತಗೊಬಂದು ಅದನ್ನೆಲ್ಲ ಹಸ ಕಟ್ಟಿ ಸಾಕಿದಂಥ ರೈತ ಹಾಲು ಕೊಟ್ಟಿರ್ತಕ್ಕಂಥ ಸಂಸ್ಥೆ ಇವತ್ತಿನ ಬೃಹದಾಕಾರವಾಗಿ ಲಾಭದಲ್ಲಿ ಬೆಳೀತಾ ಇದೆ. ನಮ್ಮ ಸ್ನೇಹಿತರು ಹೇಳಿದಂಗೆ ಮಿಲಿಯನ್ ಗಟ್ಟಲೆ ಲಾಭ ತೋರಿಸ್ತಾ ಇದೆ. ಅಂದರೆ ರೈತರಿಗೆ ಯಾಕೆ ಕೊಡ್ತಿಲ್ಲ ಅಂದರೆ ರೈತರಿಗೆ ನೇರವಾಗಿ ಮಾಡ್ತಾ ಇರ್ತಕ್ಕಂಥ ಮೋಸ ಅಲ್ವಾ ಸರ್ಕಾರಗಳು? ಸರ್ ಇವಾಗ ಯಾವುದೋ ಒಂದು KMFಗೆ ನಾನು ಪ್ರೆಸಿಡೆಂಟ್ ಆಗಬೇಕು ಅಂದರೆ ನನಗೆ ಏನು ಎಕ್ಸಾಮ್ ನಡೆಸ್ತೀರಾ ನೀವು? ಆಮೇಲೆ ಇದರಲ್ಲಿ ಒಂದೇ ನಿಮಿಷ ಸರ್, KMF ಅಲ್ಲಿ ಎಲ್ಲಾದರೂ ಇಷ್ಟು ಹುದ್ದೆಗಳು ಖಾಲಿ ಇದೆ, ಇದು ರೈತರ ಮಕ್ಕಳಿಗೆ ಸೀಮಿತ, ಎಲ್ಲೂ ಆಡೇ ನೋಡಿಲ್ಲ ಸರ್. KMF ಅಲ್ಲಿ ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಅವ್ರಿಗೆ ಉದ್ಯೋಗ. ಸೊ ಇವಾಗ ನೀವು ಆಡ್ ನೋಡ್ಬೇಕು ಅಂತಂದ್ರೆ ನಾಳೆ ಈ ಜಾಗದಲ್ಲಿ ಇಂಥ ಸಮಾವೇಶ ಇದೆ ಅಂತ ಅದು ಫ್ರಂಟ್ ಪೇಜ್ ಅಲ್ಲಿ 2 ಲಕ್ಷ 3 ಲಕ್ಷ ಕೊಟ್ಟು ಹಾಕ್ಸ್ಕೊಬಿಡ್ತಾರೆ. ಅದು ಟಿವಿಯಲ್ಲಿ ಬೇಕಾದ್ರೆ ಹೇಳ್ತಾರೆ, ಇಂಥ ಕಡೆ ನೀವು ಬನ್ನಿ ಅಂತ. ಇಂಥ ಕಡೆ ಬನ್ನಿ. ಆಮೇಲೆ ನಮ್ಮ ಲಕ್ಷ್ಮಣ ಅವ್ರ ಮಾತು ಊಟದ ವ್ಯವಸ್ಥೆ ಇರುತ್ತೆ ಅಂತ ನಮ್ಮ ಲಕ್ಷ್ಮಣ ಅವ್ರ ಮಾತು ಹೇಳಿದ್ರು. ಒಂದೇ ಕಡೆ ಅಲ್ಲಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ಎರಡು ಒಂದೇ ಕಡೆ ಸರ್ಕಾರ ಇರ್ತವೆ ಅಂದರೆ ಈಗಾಗಲೇ ಡಬಲ್ ಇಂಜಿನ್ ಅಂದ್ರಲ್ಲ, ಅದು ಫೈಲೂರೇ. ಹೋದ ಸರಿ ನಮಗೆ BJP ಅಲ್ಲಿ ಇತ್ತು ಇಲ್ಲಿ ಇತ್ತು, ನಮಗೆ ಕಡ್ದು ಕಟ್ಟೆ ಯಾರು ಹಾಕಿದ್ದೇನು ಇಲ್ಲ. ಅದೇ ಗೋಳೆ, ಇದೇ ಕಥೆನೇ, ರೈತಂದು ಇದೇ ಕಥೆನೇ, ಸರ್ಕಾರದ್ದು ಇದೇ ಕಥೆನೇ. ಇದೇನಿಲ್ಲ. ಇವ್ರು ಮೂಟೆ ತಿಂದರೆ ಅವ್ರು ಚೌಟಿಯಲ್ಲಿ ತಿಂದ್ಬಿಡ್ತಾರೆ. ಹೈನುಗಾರಿಕೆ ಈ ಬಂಡವಾಳಶಾಹಿಯ ಹಿಡಿತದಲ್ಲಿದೆ ಅನ್ನೋದು, ಈ ಮಧ್ಯವರ್ತಿಗಳ ಹಿಡಿತದಿಂದಾಗಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಯಾಕೆ ಇದನ್ನು ಕಡಿವಾಣ ಹಾಕೋದಕ್ಕೆ ಆಗೋದಿಲ್ವಾ? ಇಲ್ಲ, ಕಡಿವಾಣ ಅನ್ನೋದಕ್ಕಿಂತ ಭಾಳ ಮುಖ್ಯವಾಗಿ ಇದಕ್ಕೊಂದು ಉದಾಹರಣೆ ಅಂತಂದರೆ, ಕಾರ್ಪೊರೇಟ್ ಸಂಸ್ಥೆಗಳು ಕಾರ್ಪೊರೇಟ್ಗಳು ಇವತ್ತಿನ ಸರ್ಕಾರಗಳನ್ನು ಹಿಡಿತದಲ್ಲಿ ಇಟ್ಕೊಂಡಿದೆ ಅಂದರೆ ತಪ್ಪಾಗೋದಿಲ್ಲ. ಅದೇ ರೀತಿ ಸರ್ಕಾರಗಳನ್ನು ಸಮೇತ ಕಾರ್ಪೊರೇಟ್ ಅವ್ರಿಗೆ ನಾರಾಯಣ ಹೇಳ್ದಂಗೆ ಹಿಂದೆಗಡೆಯಿಂದ ಸಪೋರ್ಟ್ ಏನಿಲ್ಲ, ಡೈರೆಕ್ಟಾಗಿ ಮುಂದ್ಗಡೆಯಿಂದನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೇರವಾಗಿ ಇವತ್ತಿನ ಸರ್ಕಾರಗಳು ಕಾರ್ಪೊರೇಟ್ಗಳನ್ನ ಉಳಿಸ್ಕೊಂಡಷ್ಟು ಕಾಳಜಿ ರೈತರ ಬಗ್ಗೆ ತೋರಿಸ್ತಾ ಇಲ್ಲ. ಯಾಕೆ ಅಂತಂದರೆ, ನಾವು ನೇರವಾಗಿ ನೋಡೋದಾದರೆ ಹಸುವಿನ ಹಾಲು ಶುದ್ಧವಾಗಿರ್ತಕ್ಕಂಥ ಹಾಲು ಇವತ್ತಿನ ನಾವು ಬೆಳೆದು ನಮ್ಮ ರೈತರು ಇವತ್ತಿನ ಕುಡಿತಿಲ್ಲ, ಅಣ್ಣ ಹೇಳ್ದಂಗೆ ಪ್ಯಾಕೆಟ್ ಹಾಲು ಕುಡಿತಿದ್ದಾರೆ ಅಂತಂದ್ರೆ ಇದು ದುರಂತ. ಇದರಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನ ನೇರವಾಗಿ ರೈತರು ಗಮನಿಸ್ಬಿಟ್ಟು ಇವತ್ತಿನ 1 ಲೀಟರ್ ಹಾಲ್ಗೋಸ್ಕರ ಒಂದು ಹಸ ಕಟ್ಟಿ ಸಾಕುವಷ್ಟು ಸಾಧನೆ ಅಂತ ದುಸ್ಸಾಹಸ ಮಾಡ್ತಾ ಇಲ್ಲ. ಹಾಗೆ ಈ ಕಾರ್ಪೊರೇಟ್ಗಳ ಪರವಾಗಿ ಯಾಕೆ ಸರ್ಕಾರ ಇದೆ ಅಂತಂದ್ರೆ, ಹೈಯೆಸ್ಟ್ ರೆವಿನ್ಯೂ ಡೈರೆಕ್ಟಾಗಿ ಸುಟ್ಕೆ ಸಂಗೆ ತಗೊಬಿಡ್ಬೋದು. ರೈತರಾದ್ರೆ ಹಸ ಕಟ್ಟಬೇಕು, ಇಂಡಿ ಬೂಸ ಹಾಕಬೇಕು, ಹಾಲು ತಗೊಬರ್ಬೇಕು, ಹಾಲು ಕರಿಬೇಕು, KMF ಕೊಡಬೇಕು, KMF ಇಂದ ಲಾಭ ಮಾಡಬೇಕು, KMF ಹಿಂದೆಗಡೆ ಬಾಗಿಲಿಂದ ಸರ್ಕಾರಕ್ಕೆ ಹೋಗ್ಬೇಕು, ಇಷ್ಟು ಪ್ರೊಸೀಜರು.
ಹಾಗಾಗಿ ಈಗ ಕಾರ್ಪೊರೇಟ್ಗಳ ಪರವಾಗಿ ಸರ್ಕಾರ ಇದು ನಿಂತ್ಕೊಬಿಟ್ರೆ ಆಟೋಮೆಟಿಕ್ ಆಗಿ ಅವರ ಲಾಭಾಂಶವನ್ನು ನೋಡೋದ್ರಿಂದ. ಆಮೇಲೆ ಇವತ್ತಿನ ದಿನ ಶುದ್ಧೀಕರಣ ಹಾಲು ಅಂತ ಆಗಲೇ ಹೇಳ್ತಿದ್ವಲ್ಲ ಸರ್, ಶುದ್ಧವಾಗಿರ್ತಕ್ಕಂಥ ಹಾಲು ಇವತ್ತಿನ ದಿನ ನಮಗೆ ಯಾರಿಗೂ ಸಿಗ್ತಾ ಇಲ್ಲ. ಅದು ಎಲ್ಲ ರೀತಿ ಬೈಫರ್ಕೇಟ್ ಆಗಿಬಿಟ್ಟು ಇವತ್ತಿನ ದಿನ ನಾವು ಕಲಬೆರಕೆ ಹಾಲುಗಳನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇದರಲ್ಲಿ ನೇರವಾಗಿ ಕಾರ್ಪೊರೇಟ್ಗಳು ಇನ್ವಾಲ್ವ್ಮೆಂಟ್. ಇವತ್ತಿನ ಪೌಡ್ರ್ ಹಾಲುಗಳು, ಇವತ್ತಿನ ಪೌಡ್ರ್ ಎಷ್ಟೊಂದು ರೀತಿಯಲ್ಲಿ ಪೌಡರ್ಸ್ ಬಂದಿದೆ. ಎಷ್ಟೊಂದು ನೆಕ್ಸ್ಟ್ ಜನ್ರೇಷನ್ಸ್ ಎಲ್ಲ ಹೆಂಗಿರುತ್ತೆ ಅಂತಂದರೆ, ಆಗಲೇ ಹೇಳ್ದಂಗೆ ಬೆಳಿಗ್ಗೆ ಟಿಫನ್ಗೆ ಒಂದು ಟ್ಯಾಬ್ಲೆಟ್ ಹಾಕೋಬಿಡಿ, ಮಧ್ಯಾಹ್ನ ಟಿಫನ್ಗೆ ಒಂದು ಟ್ಯಾಬ್ಲೆಟು, ಆ ಥರದ್ದೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಇವತ್ತಿನ ಕಾರ್ಪೊರೇಟ್ಗಳು. ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಸರ್ಕಾರಗಳು ಕಾರ್ಪೊರೇಟ್ ಪರವಾಗಿ ಅವರೇ ಕೈ ಜೋಡಿಸಿ ಇವತ್ತಿನ ದಿನ ರೈತರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್. ಸರ್, ಈಗ ಹೈನುಗಾರಿಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು, ರೈತರಿಗೆ ಹೆಲ್ಪ್ ಆಗಬೇಕು ಸರ್. ಈಗ ಅಂದ್ರೆ ಏನು ಅಂದ್ರೆ ಪ್ರಮುಖವಾಗಿ ರೈತರ ಬೇಡಿಕೆ ಏನು, ಮುಂದೆ ಹೇಗೆ ಮಾಡಬಹುದು ಸರ್? ಬೇಡಿಕೆ ಇರಬಹುದು ರೈತರನ್ನ ನಿಜವಾಗಲೂ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಕಾಳಜಿನೇ ಇದ್ರೆ ನಿಜವಾಗಲೂ ಸರ್ಕಾರಗಳು ರೈತರ ಬಾಗಿಲಿಗೆ ಹೋಗ್ಬೇಕಾಗ್ತದೆ. ಯಾಕಂದ್ರೆ ವಿಧಾನಸೌಧದಲ್ಲಿ ಕೂತ್ಕೊಂಡು ನೀವು ಕೇವಲ ಅದ್ರ ಬಗ್ಗೆ ಜ್ಞಾನ ಇರೋರನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇವತ್ತಿನ ದಿನ ನಮ್ದು 30 ಜಿಲ್ಲೆನಲ್ಲೂ ಜಿಲ್ಲೆಯಿಂದ ಜಿಲ್ಲೆಗೆ ಸಮಸ್ಯೆಗಳು ಬೇರೆ ಬೇರೆ, ತಾಲೂಕಿಂದ ತಾಲೂಕಿಗೆ ಸಮಸ್ಯೆಗಳು ಬೇರೆ ಇರ್ತದೆ. ಆ ಕಾರಣ ನಾನು ಹೇಳ್ತಕ್ಕಂಥದ್ದು, ಸರ್ಕಾರದಲ್ಲಿ ಯಾರಿಗೆ ನೀವು ಅಧಿಕಾರ ಕೊಟ್ಟಿರ್ತೀರೋ ಅವರು ರೈತರಾಗಿರ್ಬೇಕು, ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಆಗಿರ್ಬೇಕು. ಪಾಪ ನಾವು ಹಿಂದೆ ನೋಡಿದ್ರಿ, ಕೃಷ್ಣ ಬೈರೇಗೌಡರಿಗೆ ಪಾಪ ಪೋಸ್ಟ್ ಕೊಟ್ಟಿದ್ರು, ಅವ್ರ ತಂದೆಯವರು ರೈತರಾಗಿದ್ರು, ಅವ್ರ ಪಾಪ ಫಾರಿನಲ್ಲಿ ಓದ್ಕೊಂಡಿದ್ರು, ಬಂದರು ಪಾಪ ಅದ್ರ ಬಗ್ಗೆ ಅವ್ರಿಗೆ ಎಷ್ಟು ಜ್ಞಾನ ಆಯಿತೋ ಇಲ್ಲ ಗೊತ್ತಿಲ್ಲ, ಅವ್ರಿಗೆ ಮಂತ್ರಿಗಳು ಮಾಡಿದ್ರು. ಅವ್ರಿಗೆ ಎಷ್ಟು ಮಟ್ಟಿಗೆ ನ್ಯಾಯ ಮಾಡೋಕ್ಕಾಗುತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಸೊ ಇಲ್ಲಿ ಏನಾಗುತ್ತೆ, ಇಲಾಖೆ ಇಷ್ಟು ಪೋಸ್ಟ್ ಇದೆ, ಇದು ನಿನಗೆ, ಇದು ನನಗೆ, ಇದು ನಿನಗೆ ಅಂದ್ಕೊಬಿಟ್ರೆ ಅವರಿಗೆ ಅನುಭವ ಇಲ್ಲದೆ ಇರ್ತಕ್ಕಂಥ ಒಂದು ಇದರಲ್ಲಿ ಅವ್ರಿಗೆ ನೀವು ಕೊಟ್ಟು ಕೂರಿಸ್ಬಿಟ್ರೆ, ನೀವು ಆ್ಯಂಕರಿಂಗ್ ಮಾಡೋಕ್ಕೆ ನಿಮ್ಗೆ ಆ ಒಂದು ಇದಿದೆ, ನೀವು ಅಲ್ಲಿ ಕೂತಿದ್ದೀರಾ, ಯಾರನ್ನೋ ಕರ್ಕೊಂಬಂದು ಅಲ್ಲಿ ಕೂರಿಸಿದ್ರೆ ಇದಕ್ಕೆ ನ್ಯಾಯ ಹೇಗೆ ಮಾಡ್ತಾರೆ? ಅಷ್ಟೇ ಅದಕ್ಕೊಂದು ಉದಾಹರಣೆ. ಹಾಗೆ ನಾನು ಯುವಜನತೆಗೆ ಭಾಳ ಮುಖ್ಯವಾಗಿ ಒಂದು ಇದ್ರ ಮುಖಾಂತರ, ನಿಮ್ಮ ಚಾನಲ್ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೆ ಸರ್. ಯುವಜನತೆ ಇವತ್ತಿನ ಕೃಷಿಯತ್ತ ಬರಲೇಬೇಕು. ಯಾವುದೋ ಒಂದು ಸರ್ಕಾರ ಮತ್ತು ಇನ್ನೊಂದನ್ನು ನಂಬಿಕೊಂಡು ಇವತ್ತಿನ ಕೃಷಿಕರು ಬದುಕ್ತಾ ಇಲ್ಲ. ಇದು ನಮ್ಮದು ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಯುವಜನತೆ ಇವತ್ತಿನ ಕೃಷಿಯನ್ನು ಬಿಟ್ಟು ನೀವು ಹೊರಗಡೆ ಹೋಗೋದ್ರಿಂದ ನಿಮ್ಮ ಆರೋಗ್ಯ ಇನ್ನೊಂದು ಮತ್ತೊಂದು ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ. ನಮ್ಮದು ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಯುವಜನತೆ ಹೆಚ್ಚು ಕೃಷಿಯಲ್ಲಿ ತೊಡಗಿಸ್ಕೊಳ್ಬೇಕು. ಇವತ್ತಿನ ಸರ್ಕಾರಗಳಿಗೆ ನಾವು ಏನು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಮತ್ತು ಇನ್ನೊಂದು ರೆವಿನ್ಯೂ ಕೊಡ್ತಾ ಇದ್ದೀವಿ ಅಂತಂದರೆ ಅದು ರೈತರ ಮುಖಾಂತರವಾಗಿ ಹೋಗ್ತಾ ಇರ್ತಕ್ಕಂಥ ಒಂದು ಹಣ. ಹಾಗಾಗಿ ಕೃಷಿ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸಿ ಸರ್ಕಾರಗಳು ಯೋಜನೆಗಳನ್ನು ರೂಪಿಸಬೇಕು. ವಿಜ್ಞಾನಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು. ಇವತ್ತಿನ ನಾವು ಚಂದ್ರಲೋಕಕ್ಕೆ ಹೋಗಿದ್ದೀವಿ, ಭಾಳ ಹೆಮ್ಮೆ ಪಡತಕ್ಕಂಥ ವಿಷಯ. ಆದರೆ ಅಕ್ಕಪಕ್ಕ ಇರ್ತಕ್ಕಂಥ ಹಳ್ಳಿಗಳಿಗೆ ಎಷ್ಟು ಜನ ನಾವು ಹೋಗಿದ್ದೀವಿ ಅಂತಕ್ಕಂಥದ್ದು ಪ್ರಶ್ನೆ. ಎಷ್ಟು ಜನ ಹೋಗಿ ಇವತ್ತಿನ ಹಸು ಹಾಲು ಕೊಡುತ್ತೆ ಅಂದರೆ ಎಷ್ಟೊಂದು ಜನಕ್ಕೆ ಸಾಫ್ಟ್ವೇರ್ ಎಂಪ್ಲಾಯ್ಸ್ ಇವತ್ತು ಗೊತ್ತೇ ಇಲ್ಲ ಎಲ್ಲಿಂದ ಬರುತ್ತೆ ಹಾಲು ಅಂತ. ಎಲ್ಲಿಂದ ಹಾಲು ಬರುತ್ತೆ ಅಂದರೆ ಪ್ಯಾಕೆಟಿಂದ ಬರುತ್ತೆ ಅಂತ. ಆ ಮಟ್ಟಕ್ಕೆ ಜ್ಞಾನ ಇಟ್ಕೊಂಡು ಇವತ್ತಿನ ಸಾಕಷ್ಟು ಜನ ಇದ್ದಾರೆ ಸರ್. ಈ ವಾಸ್ತವಾಂಶ ಅಂತ ತಿಳ್ಕೋಬೇಕಾಗ್ತದೆ. ಇವತ್ತಿನ ದಿನ ನಾವೆಲ್ಲ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಹೋದರೆ ಮುಂಬರೋ ದಿನಕ್ಕೆ ಆಹಾರ ಬೆಳೆಯತಕ್ಕಂಥವ್ರ ಸಂಖ್ಯೆ ತುಂಬ ಕಡಿಮೆ ಆಗುತ್ತೆ, ತಿಂತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತದೆ. ಎಲ್ಲೋ ಒಂದು ಕಡೆ ಇದು ಇಂಬ್ಯಾಲೆನ್ಸ್ ಆಗ್ತದೆ. ಆಮೇಲೆ ನಮ್ಮದು ಭಾಳ ಮುಖ್ಯವಾಗಿ ನಾವು ಹಿಂದೆ ನೋಡ್ಕೊಬಿಟ್ರೆ ಮನೆಗೆ ಒಂದು ಹಸ ಕಟ್ಟೋರು. ಹಸುವನ್ನ ಲಕ್ಷ್ಮಿ ರೀತಿನಲ್ಲಿ, ಅಂದ್ರೆ ಹಸು ಮನೆ ಮುಂದೆ ಹಸು ಇದ್ರೆ ಒಂದು ಲಕ್ಷ್ಮಿ ಗೋಮಾತೆ ಇವತ್ತಿಗೂ ಸಮೇತ ಸಂಪ್ರದಾಯ ಇದೆ. ಮನೆಗೂ ಹಸು ಕಟ್ತಿದ್ರು. ಇವತ್ತಿನ ದಿನ ಬೆಳಿಗ್ಗೆ ಎದ್ರೆ ಟಿಂಗ್ 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 ಅಂತ ಒಂದು ನಾಯಿನ ಕರ್ಕೊಂಡು ವಾಕಿಂಗ್ ಹೋಗ್ತಾ ಇರ್ತಾರೆ. ಇವರೇ ಹಸು ತರ ಇರ್ತಾರೆ. ಯಾರಾದ್ರೂ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಅವರು ಹಸು ತರ ಆಗ್ಬಿಟ್ಟಿರ್ತಾರೆ, ಅವರು ನಾಯಿನ ಕರ್ಕೊಂಡು ಹೋಗ್ತಾ ಇರ್ತಾರೆ ವಾಕಿಂಗ್. ಇದೆಲ್ಲ ಒಂದು ದುರಂತ. ಯಾಕೆಂದ್ರೆ ನೀವು ಇವತ್ತಿನ ದಿನ ಆ ಒಂದು ಇಷ್ಟು ದಪ್ಪ ಆಗ್ಬೇಕು ಅಂದ್ರೆ ಕಾರಣ ಏನು ಅಂತಂದ್ರೆ ನಾವು ತಿಂತಾ ಇರ್ತಕ್ಕಂಥ ಆಹಾರ ಅಸಮತೋಲನತೆ. ನೀವು ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿದ್ದು ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಆಹಾರಗಳನ್ನು ನೀವೇ ಬೆಳ್ಕೊಳ್ತಕ್ಕಂಥದ್ದಕ್ಕೆ ನೀವು ಮೊದಲು ಪ್ರಯತ್ನ ಮಾಡಬೇಕು. ಹಾಗಾಗಿ ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನೀವೇನು ರೈತರ ಪರವಾಗಿ ಮಾತಾಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಆಹಾರನ ಉತ್ಪಾದನೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಆಗಬೇಕು. ಮತ್ತು ಪ್ರತಿ ಹಳ್ಳಿಗಳು ಉಳಿಬೇಕು ಸರ್. ನಮ್ಮಲ್ಲಿ ಹಳ್ಳಿಗಳು ಉಳಿದ್ರೆ ಮಾತ್ರನೇ ರೈತರು ಉಳಿತಕ್ಕಂಥದ್ದು. ಇವತ್ತಿನ ದಿನ ನಾವು ಅಪ್ ಟು ಕೋಲಾರ ಮುಳಬಾಗ್ಲವರೆಗೂ ಹೋಗ್ಬಿಟ್ರೂ ಲ್ಯಾಂಡ್ ಅಕ್ವಸೇಷನ್ಸು ಎಲ್ಲಿ ನೋಡಿದ್ರು ಲೇಔಟ್ಸ್ ಮಾಡಿಬಿಟ್ಟಿದ್ದಾರೆ. ಪ್ರತಿ ಕಡೆ ಲೇಔಟ್ಸು ಎಲ್ಲನೂ ಇವತ್ತಿನ ಲೇಔಟ್ಸ್ ಕನ್ವರ್ಷನ್ಸ್ ಆಗ್ಬಿಟ್ರೆ ರೈತರು ವ್ಯವಸಾಯ ಮಾಡೋದು ಹೇಗೆ? ಅಂದರೆ ಅಷ್ಟು ಇವತ್ತಿನ 1000 ಎಕರೆ ಹೋಯ್ತು ಅಂದರೆ 1000 ಎಕರೆನಲ್ಲಿ ಬೆಳೀತಾ ಇದ್ದಂಥ ಆಹಾರ ಪದಾರ್ಥ ಹೋಯ್ತು ಅಂತ ಅಲ್ವಾ ನಮ್ದು ಅರ್ಥ? ಹಾಗಾಗಿ ಆ ಒಂದು ಇದಕ್ಕೆ ನೀವು ಸರ್ಕಾರಗಳನ್ನು ಸಮೇತ ಇದ್ರ ನೇರವಾಗಿ ಸರ್ಕಾರಗಳೇ ಶಾಮೀಲಾಗಿರುತ್ತೆ ಸರ್. ಕನ್ವರ್ಷನ್ಸ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಪ್ರತಿಯೊಂದು ಮಾಡಿ ನೇರವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನೇರವಾಗಿ ರೈತಾಪಿ ಜೀವನ ಇವತ್ತಿನ ಒಡೆತಕ್ಕೆ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಕಡೆ ಗಮನ ಕೊಡಿ. ರೈತರನ್ನ ಉಳಿಸುವಂತ ಕೆಲಸವನ್ನು ಸರ್ಕಾರ ಮಾಡಬೇಕಾಗತ್ತೆ, ಪ್ರತಿಯೊಬ್ಬರು ಕೂಡ ಮಾಡಬೇಕಾಗತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.